ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾನು ನಮ್ಮ ಸಾಂಪ್ರದಾಯಿಕ ರೀತಿಯಲ್ಲಿ ಸಾಂಬಾರು ಪೌಡ್ರ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ ಇವಾಗ ಏನೆಲ್ಲ ತೊಗೊಂಡಿದ್ದೀನಿ ಅಂತ. ಇಲ್ಲಿ ನಾನು ಮೆಂತ್ಯ ಮತ್ತು ಕೊತ್ತಂಬರಿ, ಆಮೇಲೆ ಜೀರಿಗೆ, ಆಮೇಲೆ ಸಾಸಿವೆ, ಹಾಗೆ ಅರಿಶಿಣ, ಲವಂಗ, ಇಂಗು, ಆಮೇಲೆ ಎಳ್ಳು, ಹಾಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸ್ವಲ್ಪ ಅಕ್ಕಿ ಮತ್ತು ತೊಗರಿಬೇಳೆನ ಸ್ವಲ್ಪವಾಗಿ ತೊಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಸ್ವಲ್ಪ ಟೇಸ್ಟಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಆಮೇಲೆ ಜೊತೆಗೆ ಸಾಂಬಾರು ಕೂಡ ದಪ್ಪ ಆಗುತ್ತೆ. ಆಮೇಲೆ ಒಣ ಮೆಣಸು, ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆನ ಕೂಡ ತೊಗೊಂಡಿದ್ದೀನಿ. ಎಲ್ಲವನ್ನು ಹುರಿದುಕೊಳ್ಳೋಕ್ಕೆ ಬೇಕಲ್ವ. ಸೊ ಇವಾಗ ಒಂದೊಂದಾಗಿ ಹುರಿತಾ ಹೋಗೋಣ. ಮೊದಲಿಗೆ ನಾನು ಇಲ್ಲಿ ಕೊತ್ತಂಬರಿನ ತೊಗೊಂಡಿದ್ದೀನಿ. ಕೊತ್ತಂಬರಿನ 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸಣ್ಣ ಉರಿಯಲ್ಲೇ ಎಲ್ಲವನ್ನು ಚೆನ್ನಾಗಿ ಹುರಿದುಕೊಂಡು ನಂತರ ಒಣಮೆಣಸು ಆಮೇಲೆ ಗಟ್ಟಿ ಹಿಂಗನ್ನು ತಗೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿ ಪರಿಮಳ ಆಗುತ್ತೆ. ಸ್ವಲ್ಪ ಎಳ್ಳು 1 ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ, 1-1.5 ಸ್ಪೂನು. ಆಮೇಲೆ ಸಾಸಿವೆ ಕೂಡ ಅಷ್ಟೇ 1-2 ಸ್ಪೂನ್ ತೊಗೊಂಡ್ರೆ ಸಾಕು. ಹಾಗೆ 1-2 ಹೆಸರು ಕರಿಬೇವನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಪರಿಮಳ ಬರುತ್ತೆ. ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡಬೇಕು. ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆರಿದ ಮೇಲೆ, ತಣ್ಣಗಾದ್ಮೇಲೆ, ತೀರಾ ತಣ್ಣಗಾಗಬೇಕಂತಿಲ್ಲ, ಸ್ವಲ್ಪ ಹೂ ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕ್ಕೋಬೇಕು. ಜೊತೆಗೆ ಇದನ್ನು ಕೂಡ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ತೊಗರಿಬೇಳೆ ಎಲ್ಲವನ್ನೂ ಒಂದು ಅರ್ಧ ಚಮಚ ತೊಗೊಂಡು ಇಷ್ಟು ಕ್ವಾಂಟಿಟಿಗೆ ಸ್ವಲ್ಪನೇ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಸಾಂಬಾರು ದಪ್ಪ ಆಗೋಕ್ಕೆ ಇದನ್ನು ಯೂಸ್ ಮಾಡೋದು. ಸ್ವಲ್ಪ ಜಾಸ್ತಿ ತೊಗೊಂಡು ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರು ಪೌಡ್ರ್ ಕೂಡ ಒದಗುತ್ತೆ. ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಇದರಿಂದ. ಹಾಗೆ ಒಣ ಮೆಣಸನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಹುರ್ಕೋತೀನಿ. ಖಾರ ಬೇಕು ಅಂದವರು ಗುಂಟೂರು ಮೆಣಸನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಹುರಿದಿಟ್ಕೊಂಡಿರೋ ಮಸಾಲನ್ನೆಲ್ಲ ಇವಾಗ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಕೊನೆಯಲ್ಲಿ ನಾನು ಒಣ ಮೆಣಸನ್ನು ಕೂಡ ಪೌಡ್ರ್ ಮಾಡ್ಕೋತೀನಿ. ಆಮೇಲೆ ಮಿಕ್ಸ್ ಮಾಡ್ತೀನಿ. ಒಣ ಮೆಣಸು ಕೂಡ ಹುರಿದಾದ್ಮೇಲೆ ಆರೋಕ್ಕೆ ಬಿಟ್ಟು ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಂಬಾರು ಪೌಡ್ರ್ ರೆಡಿ. ಇದನ್ನು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ರೆಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಸಾಂಬಾರು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇವತ್ತಿನ ಈ ಸಾಂಬಾರು ಪೌಡ್ರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.